ಯುನೆಸ್ಕೋ 2011ರಲ್ಲಿ ವಿಶ್ವ ರೇಡಿಯೋ ದಿನವನ್ನ ಆಚರಿಸಬೇಕು ಅನ್ನೋದನ್ನ ಸೂಚಿಸುತ್ತೆ. ನಂತರ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅದನ್ನ ಅಂಗೀಕರಿಸಿ ಆ ಆಚರಣೆಯನ್ನ 2011ರಿಂದ ಇಂದಿನವರೆಗೂ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ರೇಡಿಯೋ ಬಹಳ ಪ್ರಬಲವಾದ ಮಾಧ್ಯಮ. ಜನೋಪಯೋಗಿ ಕಾರ್ಯಕ್ರಮಗಳನ್ನ ಮಾಡುವುದರ ಮೂಲಕ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಸದಾ ಎತ್ತಿ ಹಿಡಿದಿದೆ. ಭಾರತದ ಮಟ್ಟಿಗೆ ಹೇಳೋದಾದ್ರೆ, ಭಾರತದಲ್ಲಿ ಆಕಾಶವಾಣಿ ಜನರಿಗೆ ಬೇಕಾದಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಹಾಗೂ ಸರ್ಕಾರದ ಯೋಜನೆಗಳನ್ನ ಯಶಸ್ವಿಗೊಳಿಸುವುದರಲ್ಲಿ ಸದಾ ತನ್ನ ಕೆಲಸವನ್ನ ಮಾಡ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ನಾವು ರೇಡಿಯೋವನ್ನ ಇನ್ನಷ್ಟು ಬೆಳೆಸೋಣ. ಎಲ್ಲರಿಗೂ ವಿಶ್ವ ರೇಡಿಯೋ ದಿನದ ಶುಭಾಶಯಗಳು. ವಿಶ್ವ ರೇಡಿಯೋ ದಿನದ ಸಂದರ್ಭದಲ್ಲಿ ದಶಕಗಳಿಂದ ಸೇವೆ ಸಲ್ಲಿಸುತ್ತಿರುವ ಆಕಾಶವಾಣಿಯ ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವ ನನಗೆ ಬಹಳ ಖುಷಿ ಮತ್ತೆ ಹೆಮ್ಮೆಯನ್ನು ತರುತ್ತದೆ. ಆಕಾಶವಾಣಿಯು ಮನೋರಂಜನೆ ಹಾಗೂ ಇತರ ಕಾರ್ಯಕ್ರಮಗಳನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸುವಲ್ಲಿ ನಾವು ಇಂಜಿನಿಯರಿಂಗ್ ವಿಭಾಗದವರು ಕಾರ್ಯ ಸಲ್ಲಿಸುತ್ತೇವೆ. ಈ ವಿಶ್ವ ರೇಡಿಯೋ ದಿನದ ಸಂದರ್ಭದಲ್ಲಿ ಎಲ್ಲಾ ಕೇಳುಗರಿಗೂ ನನ್ನ ಶುಭಾಶಯಗಳು. ನಮ್ಮೆಲ್ಲ ಕೇಳುಗರಿಗೂ ವಿಶ್ವ ರೇಡಿಯೋ ದಿನದ ಶುಭಾಶಯಗಳು. ಆಕಾಶವಾಣಿ ಸ್ವಾತಂತ್ರ್ಯ ನಂತರ ಎಲ್ಲ ಯೋಜನೆಗಳನ್ನು, ಮುಖ್ಯವಾಗಿ ಪಂಚವಾರ್ಷಿಕ ಯೋಜನೆಗಳನ್ನ ಜನರಿಗೆ ತಲುಪಿಸುವಲ್ಲಿ ಬಹಳ ಮಹತ್ವದ ಕೆಲಸವನ್ನ ಮಾಡಿತ್ತು. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಹಾಗೆ ಜನಪದ ಬದುಕನ್ನ ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ, ಅದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಆಕಾಶವಾಣಿ ದೊಡ್ಡ ಕೆಲಸವನ್ನ ಮಾಡಿದೆ. ಇವತ್ತಿಗೂ ಕೂಡ ಗುಡ್ಡಗಾಡು ಪ್ರದೇಶಗಳಲ್ಲಿ, ದೂರದ ಪ್ರದೇಶಗಳಲ್ಲಿ ಸುದ್ದಿಯನ್ನ ಜನಗಳಿಗೆ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಆಕಾಶವಾಣಿ ಬಹಳ ಮುಖ್ಯವಾದ ಕೆಲಸವನ್ನ ಮಾಡ್ತಾ ಇದೆ. ಅದೇ ಸಾಮಾಜಿಕ ಬದ್ಧತೆಯನ್ನ ಉಳಿಸಿಕೊಂಡು ನಿಮ್ಮೆಲ್ಲರ ಒಂದು ಮೆಚ್ಚುಗೆಯನ್ನ ಪಡೆದಿರುವಂತಹ ಒಳ್ಳೆಯ ಮಾಧ್ಯಮವಾಗಿ ಮುಂದುವರಿತಾ ಇದೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶ್ವ ರೇಡಿಯೋ ದಿನದ ಶುಭಾಶಯಗಳು.